ಕಳೆದ 12 ವರ್ಷಗಳಿಂದ ಬಿಸಿ ಹುಗ್ಗಿಗೆ ಕೈ ಹಾಕಿ ಪ್ರಸಾದ ಹಂಚುವ ವಸಂತ್ ಸಾಳುಂಕೆ ಚಿಂಚಣಿ ಗ್ರಾಮದ ರಾಮಲಿಂಗೇಶ್ವರ ಜಾತ್ರೆಯಲ್ಲಿ ಭಕ್ತಿಯ ಪರಾಕಾಷ್ಠೆ ಮೆರೆದ. ಹೌದು, ಹುಟ್ಟಿದಾಗಿನಿಂದಲೇ ಪ್ರತಿಯೊಬ್ಬನಿಗೂ ದೇವರು ಒಂದಿಲ್ಲೊಂದು ಕಲೆಯನ್ನ ಕರುಣಿಸಿರುತ್ತಾನೆ. ಅದನ್ನು ಭಕ್ತಿಯಿಂದ ಸದ್ಬಳಕೆ ಮಾಡಿಕೊಂಡು ಸಾರ್ವಜನಿಕರಲ್ಲಿ ಮಂದಿರಗಳಲ್ಲಿ ನಡೆಯುವ ಜಯಂತಿ, ಹಬ್ಬ, ಹರಿದಿನಗಳಂದು ಪೂಜಾ ಕೈಂಕರ್ಯದ ವೇಳೆಗೆ ನಡೆಯುವ ಮಹಾಪ್ರಸಾದ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಕುದಿಯುವ ಬಿಸಿ ಹುಗ್ಗಿಯ ಪಾತ್ರೆಯಲ್ಲಿ ಕೈ ಹಾಕಿ ಪ್ರಸಾದ ಹಂಚಿ ಭಕ್ತಿಯ ಪರಾಕಾಷ್ಠೆ ಮೆರೆದಿದ್ದಾನೆ. ಹಾಗಾದ್ರೆ ಬನ್ನಿ, ಬಿಸಿ ಹುಗ್ಗಿಯಲ್ಲಿಯೇ ಕೈ ಹಾಕಿ ಪ್ರಸಾದ ಹಂಚುವ ಭಕ್ತನನ್ನ ನಾವು ತೋರಿಸ್ತೀವಿ ನೋಡಿ. ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮದಲ್ಲಿ ಸೋಮವಾರ ನಡೆದ ರಾಮಲಿಂಗೇಶ್ವರ ಜಾತ್ರೆಯ ಪ್ರಯುಕ್ತ ವಿವಿಧ ಪೂಜಾ ಕೈಂಕರ್ಯಗಳು, ರಾಮಲಿಂಗೇಶ್ವರ ಪಲ್ಲಕ್ಕಿ ಮೆರವಣಿಗೆ, ವಿವಿಧ ವಾದ್ಯ ಮೇಳಗಳು, ಅಂಬಲಿ ಕೊಡ ಹೊತ್ತ ಮುತ್ತೈದೆಯರು ಜಾತ್ರಾ ಮಹೋತ್ಸವದ ಮೆರವಣಿಗೆಗೆ ಮೆರುಗು ತಂದಿದ್ದರು. ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳಲ್ಲಿ ಚಿಕ್ಕೋಡಿ ಸಂಪಾದನಾ ಮಠದ ಶ್ರೀಗಳು ಸಾನ್ನಿಧ್ಯ ವಹಿಸಿದ್ದರು. ಮಧ್ಯಾಹ್ನ ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ನೆರವೇರಿಸಿದ ನಂತರ ಮಹಾಪ್ರಸಾದದ ವೇಳೆಗೆ ಗ್ರಾಮದ ಭಕ್ತ ವಸಂತ ಸಾಳುಂಕೆ ಅವರು ಕುದಿಯುವ ಹುಗ್ಗಿಯ ಗಂಗಾಳಕ್ಕೆ ಕೈ ಹಾಕಿ ಪ್ರಸಾದ ತೆಗೆದು ಮಹಾಪ್ರಸಾದಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಸಾವಿರಾರು ಭಕ್ತರು ರಾಮಲಿಂಗೇಶ್ವರನ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ಚಿಂಚಣಿ ಗ್ರಾಮದ ಮುಖಂಡರಾದ ಅಕ್ಷಯ್ ಪಾಟೀಲ್, ಮುದ್ದಪ್ಪಗೋಳ್, ಅಭಯ್ ಪಾಟೀಲ್, ಚಂದ್ರಕಾಂತ್ ಹುಕ್ಕೇರಿ, ಮಲಗೌಡ ಧರನ್ಗುತ್ತೆ, ಸುನಿಲ್ ಗುರವ್, ಸಮೀರ್ ನಾಯಿಕ್, ತಮ್ಮಣ್ಣಿ ನೀಲಪ್ಪಗೋಳ್, ಕೃಷ್ಣಕುಮಾರ್ ಚೌಹಾನ್, ದೀಪಕ್ ಮುದ್ದಪ್ಪಗೋಳ್, ಜನಾರ್ದನ್ ನಾಯಿಕ್, ಶಿವಶಾಂತ್ ಮಂಗ್ಸುಳೆ, ಕಲ್ಲಪ್ಪ ಭೋಸಲೆ, ರಾಕೇಶ್ ಚಿಂಚಣೆ, ಆನಂದ್ ಗುರವ್, ಬಾಬಯ್ಯ ಹಿರೇಮಠ, ರಮೇಶ್ ಗುರವ್, ಭೀಮಗೌಡ ಮುದ್ದಪ್ಪಗೋಳ್, ಈರ್ಗೌಡ ಚೊಂಚನ್ನವರ್, ಸಂಜಯ್ ಪಾಟೀಲ್, ಚಿಕ್ಕಲೆ ಸೇರಿದಂತೆ ನೂರಾರು ಭಕ್ತರು ಉಪಸ್ಥಿತರಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.